ಹೆಸರು ಮಂಜುನಾಥ್ ಅಂತ. ನಮ್ದು ಚಿಕ್ಕ ಪುಟ್ಟ ಹೋಟೆಲ್ ಅಣ್ಣ. ಬಂದ್ಬಿಟ್ಟು ದೊಡ್ಡ ಕೌಂಟರ್ ತಗೊಂಡು ಹೋಗ್ತೀನಿ ಅಂತ ಧಮ್ಕಿ ಹಾಕಿದ್ರು. 60-70 ಸಾವಿರ ರೂಪಾಯಿ ಐಟಮ್ ಅಣ್ಣ ಅದು. ಅದಕ್ಕೆ ಎತ್ತಿಟ್ಬೇಕು, ಒಳಗೆ ಇಟ್ಕೊಂಡಿದೀವಿ. ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಗ್ಯಾಸ್ ರೇಟ್ ಹೆಚ್ಚಾಯ್ತು. ಸರಿ, ಡಬಲ್ ಕೊಟ್ಬಿಟ್ಟು ನಾವು ವ್ಯವಹಾರ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೂ ನಾವು ರೇಟ್ ಅನ್ನ ಡಬಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಊಟದ ವಿಚಾರದಲ್ಲಿ ಜನ ಕೇಳ್ತಾರೆ, ಏನಪ್ಪಾ 50 ರೂಪಾಯಿ 60 ರೂಪಾಯಿ ಮಾಡಿದೆ ಅಂತ. ಆದ್ರೆ ಇಲ್ಲಿ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ ಜನಕ್ಕೆ ಗೊತ್ತಾಗತ್ತಾ? ಇಲ್ಲ. ಹಂಗಿದ್ದಾಗ ಇದೊಂದು ಮೂಮೆಂಟ್ ಬಂತು. ಈಗೇನು ಬೀದಿ ವ್ಯಾಪಾರದ ಎಲ್ಲ ರೋಡಲ್ಲಿ ಎಲ್ಲ ಹಾಕೊಂಡಿದಾರೆ, ಎಲ್ಲ ಕಿತ್ಪಿಸಾಕ್ರಿ, ಎಲ್ಲ ತೆಗೆದು ಹಾಕ್ರಿ ತೆಗೆದು ಅನ್ಬಿಟ್ಟು. ಹಂಗ್ ತೆಗಿಯಕ್ ಹೋದ್ರೆ ನಾವ್ ಏನ್ ಮಾಡೋಣ ಹೇಳಿ? ಅಲ್ಲೆಲ್ಲ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರ್ತೀವಿ, ಸಣ್ಣ ಸಣ್ಣ ಹೋಟೆಲ್ ಹಾಕೊಂಡಿರ್ತೀವಿ, ಅಲ್ಲೆಲ್ಲ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತೀವಿ. ಸಣ್ಣದು 500 ರೂಪಾಯಿ 600 ರೂಪಾಯಿ ದುಡ್ಕೊಂಡು ಹೋಗ್ತಾರಪ್ಪ ದಿನ. 500 ರೂಪಾಯಿ 600 ರೂಪಾಯಿ ಅಂದ್ರೆ ದಿನ ತಿಂಗಳಿಗೆ ಎಷ್ಟಾಯ್ತು? 18,000 20,000. ಮಕ್ಕಳ ಫೀಸ್ 1 ಲಕ್ಷ ಕಟ್ಟೋ ಅಂತ ಸ್ಕೂಲಲ್ಲಿ ಹಾಕ್ತೇವೆ ನಾವು. ಅದು ಎಲ್ಲಿ ಹೋಗೋಣ ನಾವು? ಅಲ್ಲಿ ಕಟ್ಬೇಕು ಅಂದ್ರೆ ನಮ್ಗೆ ಇಲ್ಲಿ ದುಡ್ಡು ಬೇಕು, ಇಲ್ಲಿ ದುಡಿಬೇಕು. ಇಲ್ಲಿ ದುಡ್ಡನ್ನ ಅಲ್ಲಿಗೆ ಹಾಕ್ಬೇಕು ನಾವು. ಹೌದಾ? ಎಷ್ಟು ತೊಂದರೆ ಆಗ್ತದೆ ಗೊತ್ತಾ ನಮ್ಗಳಿಗೆ? ಯಾವ ತರ ಮಾಡ್ತಾರೆ ಅಂದ್ರೆ, ಬಂದು ದರ್ಪ, ಯಾಕಪ್ಪ ಇಲ್ಲಿ ಹಾಕಿದ್ಯಾ, ತಗಿ ನಿಂದು ಬೋರ್ಡ್ನ, ಯಾಕಪ್ಪ ಮಾಡಿದ್ಯಾ ಇಲ್ಲಿ ನಿಂದು, ತಗಿ ಕೌಂಟರ್ನ, ಆ ತರ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಆಗ್ಲಿ, ಬಿಜೆಪಿ ಪಕ್ಷ ಆಗ್ಲಿ, JDS ಪಕ್ಷ ಆಗ್ಲಿ, ಈ ಟೈಮ್ ನಲ್ಲಿ ಸಾಥ್ ಕೊಡ್ಬೇಕು. ಅವ್ರಿಗೆ ಓದ್ಬೇಕಾದಾಗ ನೀವು ಬೇಕು, ನಿಮ್ ಕಾರ್ಡ್ ಕೊಡ್ತೇವೆ, ನಿಮ್ಗೆ ಅದನ್ನ ಮಾಡ್ತೇವೆ, ಇದನ್ನ ಮಾಡ್ತೇವೆ, ನಿಮ್ ಮಕ್ಕಳಿಗೆ ಹಾಕೊಡ್ತೇವೆ, ಆ ತರ ಮಾಡ್ತೇವೆ, ಈ ತರ ಅಂತಾರೆ. ಇವತ್ತು ನಾವು ರೋಡ್ ನಲ್ಲಿ ನಿಂತ್ಕೊಂಡು ಯಾರೋ ಫೈಟ್ ಮಾಡ್ತಾ ಇದ್ವು, ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಅದು ಯಾರು ನಮ್ ಜೊತೆ ಬರ್ತಾ ಇದಾರಾ? ಇಲ್ಲ. ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ಯಾಕೆ ನೋಡ್ತಾ ಇದೀವಿ ಅಂದ್ರೆ, ಜನರನ್ನ ಒಂದು ಅರ್ಥ ಮಾಡಿಸ್ಬೇಕು. ನಾವ್ ಏನ್ ಕಷ್ಟ ಪಡ್ತಿದ್ರೆ ಲೋಕಲ್ ಅಲ್ಲಿ ಓಡಾಡೋ ಹೇಳ್ತಾನೆ, ಇಲ್ಲಿ ಬೀದಿ ವ್ಯಾಪಾರ ಮಾಡಬಾರ್ದು, ಅದಕ್ಕಾಗಿ ನಾವು ತಿಳಿಸ್ತಿದೀವಿ, ಇದು ಒಳ್ಳೇದೇ ಅಂತ. ಅದು ಒಂದ್ ಲೆಕ್ಕಕ್ಕೆ ಅವ್ರಿಗೇನೋ ಒಳ್ಳೇದು, ಆದ್ರೆ ಕಷ್ಟ ಪಡ್ತಾರ ನಾವು. ಅವ್ರೇನೋ IT-BT ಅಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಜೀವನ ಚೆನ್ನಾಗಿರುತ್ತೆ. ಅವರು ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತಾರೆ. ನಾವು ಸ್ವಿಗ್ಗಿ ಜೊಮ್ಯಾಟೋ ಆರ್ಡರ್ ತಗೊಂಡ್ ಬರ್ತಾ ಇಲ್ಲ. ಜನ ಲೋಕಲ್ ಅಲ್ಲಿ ಓಡಾಡೋರು ನಮ್ಮ ಹತ್ರ ತಿಂದೋಗ್ತಾರೆ. ಎಷ್ಟು ಕಷ್ಟ ಪಡ್ತಾ ಇರ್ತೀವಿ ನಮ್ಗೆ ಗೊತ್ತುಂಟು. ದಿನ ಬೆಳಿಗ್ಗೆ 5:30 ಹೇಳ್ಬೇಕು, ರಾತ್ರಿ 10:00 11 ಗಂಟೆ ಮಲಗಬೇಕು. ಆದ್ರೂ ಇಂಥ ಮೂಮೆಂಟ್ ಅಲ್ಲಿ ಇಂಥದ್ದೆಲ್ಲ ದೌರ್ಜನ್ಯ ಆಗ್ತಾ ಇದ್ರಿ ಎಷ್ಟು ಚೆನ್ನಾಗಿರುತ್ತೆ ಹೇಳಿ? ಅದಕ್ಕೆ ಎಲ್ಲಾ ಸರ್ಕಾರನು ಹೊಣೆಗಾರಿಕೆ ತಗೊಂಡು ನಮ್ಗೇನೋ ಒಂದು ವ್ಯವಸ್ಥೆ ಮಾಡ್ಬೇಕು. ಮಂಜುನಾಥ್ ಅಂತ. ಎಲ್ಲಿಂದ? ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನ ಸಿಕ್ಕಿದ ತಕ್ಷಣನೇ ಕೃಷ್ಣ ಬೈರೇಗೌಡರು ಬೀದಿ ಬದಿ ವ್ಯಾಪಾರಿಗಳಲ್ಲಿ ಒಕ್ಕಲೆಬ್ಸಿದ್ದಾರೆ. ಅವ್ರನ್ನ ತೆರವು ಕಾರ್ಯಾಚರಣೆ ಒಂದು ಹೆಸರಿನಲ್ಲಿ ಇಡೀ ಒಂದು ಬೀದಿ ಬದಿ ವ್ಯಾಪಾರಿಗಳನ್ನ ಬೀದಿಗೆ ತಳ್ತಾ ಇದ್ದಾರೆ. ಮತ್ತೆ ದುಡಿಯುವ ವರ್ಗದ ಕೈಗಳಿಂದ ಅವರನ್ನ ಕಿತ್ಕೊಂಡು ಬೀದಿಗೆ ತಳ್ತಾ ಇರೋದು ಖಂಡನೀಯ ಇದೆ. ಮತ್ತೆ ಇವತ್ತು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಸಹ ಲೈಂಗಿಕ ಅಲ್ಪಸಂಖ್ಯಾತರು ಬೆಂಬಲ ಸೂಚಿಸ್ತಾ ಇದೀವಿ. ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪೇನಿದೆ ಅದನ್ನ ಪಾಲಿಸಬೇಕಾಗತ್ತೆ. ಮತ್ತೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋದಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲದೇನೆ ಸಡನ್ಲಿ ನೀವು ತೆರವುಗೊಳಿಸ್ತೀರಾ ಅಂತ ಹೇಳಿ ಮತ್ತೆ ಒಂದು ಲಾಜಿಕ್ ಆಗಿ ಅವರು ಉತ್ತರ ಹೇಳ್ತಾರೆ. ಇಲ್ಲಿಲ್ಲ, ಬೀದಿ ಬದಿ ವ್ಯಾಪಾರಿಗಳಿಂದಾನೇ ಇವತ್ತು ಬೆಂಗಳೂರಲ್ಲಿ 300ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿ. ಏನ್ರಿ ಕೃಷ್ಣ ಬೈರೇಗೌಡ್ರೆ, ನೀವು ಶ್ರೀಮಂತರ ಪರವಾಗಿದ್ದೀರಾ, ಬಡವರ ಪರವಾಗಿದ್ದೀರಾ, ಅಥವಾ ಸಂವಿಧಾನದ ಪರವಾಗಿದ್ದೀರಾ, ಮನುಸ್ಮೃತಿ ಪರವಾಗಿದ್ದೀರಾ ಅಂತ ಹೇಳಿ ಸ್ಪಷ್ಟಪಡಿಸಬೇಕಾಗುತ್ತೆ. ನೋಡಬಹುದು, ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೋಗಿಲೆ ಲೇಔಟ್ ಉದಾಹರಣೆಗಳಿದಾವೆ. ಬಡವರನ್ನ ನೀವು ಮನೆಯಲ್ಲಿ ಎವಾಲ್ಯೂಷನ್ ಮಾಡಿ ಬೀದಿಗೆ ತಳ್ಳಿದ್ದು ಉಂಟು. ಈಗ ನಗರಾಭಿವೃದ್ಧಿ ಸಚಿವರಾದ ತಕ್ಷಣನೇ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಕಣ್ಣು ಬಿದ್ದಿದೆ. ನೀವು ಶ್ರೀಮಂತರು ಮತ್ತೆ ಬಡವರ ಮಧ್ಯೆ ಇದು ಹೋರಾಟ ಆಗಿದೆ. ಇವತ್ತು ಮಾರ್ಕೆಟ್ಗಳಲ್ಲಿ ಇಡೀ ಬೆಂಗಳೂರನ್ನ ಒಂದು ಫುಟ್ಪಾತ್ ಅನ್ನ ನೆವ ಇಟ್ಟುಕೊಂಡು ಮತ್ತೆ ಸಾರ್ವಜನಿಕರ ಫುಟ್ಪಾತ್ ನಲ್ಲಿ ಸುರಕ್ಷಿತವಾಗಿ ಖಂಡಿತ ಸಾರ್ವಜನಿಕರ ಸುರಕ್ಷತೆಯನ್ನ ಕಾಪಾಡುವುದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳ ಸಂವಿಧಾನದ ಹಕ್ಕುಗಳನ್ನ ಮತ್ತೆ ಅವರು ದುಡಿಯುವ ಹಕ್ಕನ್ನ ನೀವು ಕಾಪಾಡಬೇಕಿತ್ತು. ಯಾರು ಆ ರೀತಿ ಮಾಡ್ತಾ ಇದ್ರು, ಒಬ್ರು ಇಬ್ರು ಮಾಡಿದನ್ನ ಇಡೀ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸಿ ಸುಮಾರು 15 ದಿನಗಳಿಂದ ಅವರಿಗೆ ಸಮಯವನ್ನ ಕೊಡದೆ ಪೊಲೀಸನ್ನ ಬಳಸ್ಕೊಂಡು ಅವರ ವಸ್ತುಗಳನ್ನೆಲ್ಲ ನೀವು ಡೆಮೊಲೇಷನ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀರಾ. ಇದು ನಾಚಿಕೆಗೇಡು. ನಿನ್ನೆ ನಾಗಶೆಟ್ಟಿಹಳ್ಳಿಯಲ್ಲಿ, ಬೆಂಗಳೂರು ನಾಗಶೆಟ್ಟಿಹಳ್ಳಿಯಲ್ಲಿ ಕೃಷ್ಣ ಬೈರೇಗೌಡ ಮನೆಯಿಂದ 1 ಕಿಲೋಮೀಟರ್ ಅಂತರದಲ್ಲಿನೇ ಪೊಲೀಸನ್ನ ಬಳಸ್ಕೊಂಡು, ಸಂಜಯನಗರ ಪೊಲೀಸನ್ನ ಬಳಸ್ಕೊಂಡು ಒಂದು ಅಂಗಡಿಯನ್ನ ಡೆಮೊಲೇಷನ್ ಅನ್ನ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಹೇಳ್ತಾ ಇದ್ದೀನಿ, 2 ಅವರ್ ಸಮಯ ಕೊಡಿ ಸರ್, ನಾನು ಎತ್ತಾಕಿಸ್ತೀನಿ, ನನ್ ಮಟ್ರಿಯಲ್ ಇದೆ, ನಾನ್ ಬಡವ, 10-15 ಸಾವಿರ ಅದಕ್ಕೆ ನಾನು ಬಂಡವಾಳ ಹಾಕಿದ್ದೀನಿ. ಆ 10-15 ಸಾವಿರ ಅವ್ರಿಗೆ ಲಕ್ಷ ಗಂಟೆ. ಇವತ್ತು ವ್ಯಾಪಾರಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡಕ್ ಬಂದ್ರವರು ಬಿಲ್ಡಿಂಗ್ ಕಟ್ಸಕ್ಕಲ್ಲ, ಏನು ಸ್ಕಾರ್ಪಿಯೋ ಕಾರ್ಗಳನ್ನ ತಗೊಳಕಲ್ಲ, ಅವ್ರ ದಿನನಿತ್ಯದ ಜೀವನದಲ್ಲಿ ಕುಟುಂಬಕ್ಕೆ ಮತ್ತೆ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ ಮತ್ತೆ ಅವರು ಬದುಕನ್ನ ನಡೆಸಕ್ಕೆ ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವತ್ತು ಬಹುತೇಕ ಬೆಂಗಳೂರು ಜನರು, ಮಧ್ಯಮ ವರ್ಗದವರು ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಒಂದು ಅವಲಂಬಿತರಾಗಿದ್ದಾರೆ. 10-15-20 ಸಾವಿರ ತಗೊಂಡು ಬದುಕುವಂತ ಜನ ಮಾಲ್ಗಳಿಗೆ ಹೋಗಕ್ಕಾಗಲ್ಲ. ಲುಲು ಮಾಲ್ ಆಗಿರ್ಬೋದು, ನಿಮ್ಮ ರಿಲಯನ್ಸ್, ಅದಾನಿ ಅಂಬಾನಿ ಕಟ್ಟಿರುವ ಮಾಲ್ಗಳಿಗೆ ಹೋಗಿ ನಾವು ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಜನರು ನಾವಿಲ್ಲ. ಬೀದಿಗಳಲ್ಲೇ ಬಟ್ಟೆಗಳನ್ನ ತಗೊಂತೀವಿ, ಬೀದಿಗಳಲ್ಲೇ ತರಕಾರಿಗಳನ್ನ ತಗೋತೀವಿ, ಬೀದಿಗಳಲ್ಲಿ ದಿನನಿತ್ಯ ವಸ್ತುಗಳನ್ನ ನಾವು ಖರೀದಿಸ್ತೀವಿ. ಬೀದಿ ಬದಿ ವ್ಯಾಪಾರಿಗಳ ಜೊತೆಗೆ ಬೆಂಗಳೂರಿನ ಸಾರ್ವಜನಿಕರು
ಕರ್ನಾಟಕದ ಸಾರ್ವಜನಿಕರು ನಿಂತ್ಕೋಬೇಕಾಗತ್ತೆ. ಬೀದಿ ಬದಿ ವ್ಯಾಪಾರ ಇದ್ರೇನೆ ಬೆಂಗಳೂರಿಗೆ ಒಂದು ಸುರಕ್ಷಿತವಾದ ಕಳೆ ಬರುತ್ತೆ ಅಂತೇಳಿ, ಮತ್ತೆ ಬೆಂಗಳೂರು ಒಂದು ಸುಂದರ ಬೆಂಗಳೂರು ಮಾಡಕ್ ನೀವೇನ್ ಹೋಗ್ತಾ ಇದ್ರೆ, ಇದು ಸುಂದರ ಬೆಂಗಳೂರಲ್ಲ, ಇದು ಶ್ರೀಮಂತರ ಬೆಂಗಳೂರನ್ನ ಮಾಡಕ್ ಹೋಗ್ತಾ ಇದ್ರೆ. ಮೊದಲು ಮನುಷ್ಯರನ್ನ ಮನುಷ್ಯರಾಗಿ ಕಾಣುವುದನ್ನ ಈ ಸರ್ಕಾರ ನೋಡ್ಬೇಕು. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮೆಲ್ಲ ತುಂಬಾ ಭರವಸೆ ಇದೆ. ತಕ್ಷಣ ನೀವು ಮಧ್ಯಸ್ಥಿಕೆಯನ್ನು ವಹಿಸಿ ಇದನ್ನ ನಿಲ್ಲಿಸಬೇಕು. ಮತ್ತೆ ಇಲ್ಲಿವರೆಗೆ ಯಾರಿಗೆ ನಷ್ಟ ಆಗಿದೆ ಅವ್ರಿಗೆ ಪರ್ಯಾಯವಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಮತ್ತೆ ಸರ್ಕಾರ ಅದಕ್ಕೆ ಅವರಿಗೆ ಹಣವನ್ನ ಭರಿಸಿಕೊಡ್ಬೇಕಂತೇಳಿ ಒತ್ತಾಯಿಸ್ತಾ ಇದ್ದೀವಿ. ಮಲ್ಲು ಕುಂಬಾರ್, ಸಾಮಾಜಿಕ ಹೋರಾಟಗಾರ, ಬೆಂಗಳೂರು. ಮಲ್ಲು ಕುಂಬಾರ್, ಸಾಮಾಜಿಕ ಹೋರಾಟಗಾರ, ಬೆಂಗಳೂರು.